ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. 20 ದಿನಗಳಿಂದ ನಾಪತ್ತೆಯಾಗಿದ್ದ ಮಿಸಸ್ ರೇವಣ್ಣ ಕೊನೆಗೂ ಪ್ರತ್ಯಕ್ಷ. ಮಧ್ಯಂತರ ಜಾಮೀನಿನ ಬೆನ್ನಲ್ಲೇ ಭವಾನಿ ರೇವಣ್ಣ ಎಸ್ಐಟಿ ಮುಂದೆ ಹಾಜರು. ಹಾಸನಕ್ಕೆ ಪ್ರವೇಶ ನಿಷೇಧಿಸಿದ ಕೋರ್ಟ್. ಚೈಲ್ಡ್ ರವಿ ಕೊಲೆ ಪ್ರಕರಣ 4 ಆರೋಪಿಗಳ ಬಂಧನ, ತನಿಖೆ ಪ್ರಗತಿಯಲ್ಲಿದೆ ಎಂದ ಎಸ್ಪಿ. ಪೆನ್ ಡ್ರೈವ್ ಹಂಚಿದವರು ತನಿಖಾಧಿಕಾರಿ ಎದುರೇ ಸಂಭ್ರಮಾಚರಣೆ ಮಾಡ್ತಾರೆ. ಶೀಘ್ರವೇ ವಿಚಾರಣೆಗೆ ಒಳಪಡಿಸದಿದ್ದರೆ ಕಾನೂನು ಹೋರಾಟ, ವಕೀಲ ಗೋಪಾಲ್ ಎಚ್ಚರಿಕೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯನ್ನ ಅಪಹರಿಸಿದ ಪ್ರಕರಣದಲ್ಲಿ ವಿಶೇಷ ತನಿಖಾ ದಳ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗದೆ ಕಳೆದ 15ರಿಂದ 20 ದಿನಗಳಿಂದ ನಾಪತ್ತೆಯಾಗಿದ್ದ ಭವಾನಿ ರೇವಣ್ಣ ಕೊನೆಗೂ ಪ್ರತ್ಯಕ್ಷವಾಗಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ ಬೆನ್ನಲ್ಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳ ಎದುರು ಹಾಜರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಬಿಡುಗಡೆಯಾಗಿರುವ ಅಶ್ಲೀಲ ವಿಡಿಯೋದಲ್ಲಿ ನನ್ನ ತಾಯಿಯ ಚಿತ್ರವೂ ಇದ್ದು ಇದೀಗ ಅವರು ಕಣ್ಮರೆಯಾಗಿದ್ದಾರೆ ಎಂದು ಮೇ 2ರ ತಡರಾತ್ರಿ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತೆ ಪುತ್ರ ದೂರು ದಾಖಲಾಗಿದೆ. ಎಚ್.ಡಿ. ರೇವಣ್ಣ, ಭವಾನಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಸಂಬಂಧಿ ಬಾಬು ವಿರುದ್ಧ ದೂರು ದಾಖಲಾಗಿದೆ. ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಆರೋಪಿ ಬಾಬುವನ್ನ ಬಂಧಿಸಿದ್ದಾರೆ. ಪ್ರಕರಣದ ಮೊದಲ ಆರೋಪಿಯಾಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದರು. ಎಚ್.ಡಿ. ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಸದ್ಯ ಎಚ್.ಡಿ. ರೇವಣ್ಣ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಬೇಕು. ಈ ಸಂಬಂಧ ಎಸ್ಐಟಿ ಭವಾನಿ ರೇವಣ್ಣ ಅವರಿಗೆ 2 ನೋಟಿಸ್ ಕೊಟ್ಟಿತ್ತು. ನೋಟಿಸ್ ನೀಡುತ್ತಿದ್ದಂತೆ ಭವಾನಿ ರೇವಣ್ಣ ಜಾಮೀನು ಅರ್ಜಿ ಸಲ್ಲಿಸಿದ್ದರು. ಆದರೆ ನ್ಯಾಯಾಲಯ ಜಾಮೀನು ಅರ್ಜಿ ತಿರಸ್ಕರಿಸಿತ್ತು. ಅರ್ಜಿ ತಿರಸ್ಕೃತಗೊಳ್ಳುತ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲು ತಯಾರಿ ನಡೆಸಿದ್ರು. ಇದೇ ವೇಳೆ ಭವಾನಿ ರೇವಣ್ಣ ಕೂಡ ಎಸ್ಐಟಿಗೆ ಮನೆಯಲ್ಲೇ ವಿಚಾರಣೆಗೆ ಹಾಜರಾಗುವುದಾಗಿ ಪತ್ರ ಬರೆದಿದ್ರು. ಪತ್ರದಂತೆ ಎಸ್ಐಟಿ ಅಧಿಕಾರಿಗಳು ಹೊಳೆನರಸೀಪುರದಲ್ಲಿರುವ ನಿವಾಸಕ್ಕೆ ತೆರಳಿದ್ದರು. ಆದರೆ ಮನೆಯೊಳಗೆ ಹೋದ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಆದಿತ್ತು. ಭವಾನಿ ರೇವಣ್ಣ ಮನೆಯಲ್ಲಿ ಇರಲಿಲ್ಲ. ಇದರಿಂದ ಎಸ್ಐಟಿ ಅಧಿಕಾರಿಗಳು ಸಂಜೆಯವರೆಗೂ ಕಾದು ನಿರಾಸೆಯಿಂದ ತೆರಳಿದ್ರು. ಇದೀಗ ಜಾಮೀನು ಸಿಕ್ಕ ಬೆನ್ನಲ್ಲೇ ಭವಾನಿ ರೇವಣ್ಣ ವಿಚಾರಣೆಗೆ ಎಸ್ಐಟಿ ಎದುರು ಹಾಜರಾಗಿದ್ದಾರೆ. ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಕೊಲೆ ಪ್ರಕರಣದ 4 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ಹಾಸನದಲ್ಲಿಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖ ಆರೋಪಿ ರಂಗೋಲಿ ಹಳ್ಳದ ಪ್ರೀತಂ ಅಲಿಯಾಸ್ ಗುಂಡಿ ಪ್ರೀತು, ಕೀರ್ತಿ ಅಲಿಯಾಸ್ ಕಿರಿಕೀರ್ತಿ, ರಂಗನಾಥ್ ಅಲಿಯಾಸ್ ರಂಗ, ಚೇತು ಮತ್ತು ಅಮಿತ್ ಅಲಿಯಾಸ್ ಅಮ್ಮಿ ಎಂಬ ಬಂಧಿತ ಆರೋಪಿಗಳು. ಯಾವ ಕಾರಣಕ್ಕೆ ಕೊಲೆ ನಡೆದಿದೆ ಎಂಬುದರ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಚೈಲ್ಡ್ ರವಿ ಮತ್ತು ಪ್ರೀತಂ ಇಬ್ಬರೂ ಒಂದು ಕಾಲದ ಸ್ನೇಹಿತರು. ಆದರೆ ನಂತರದ ದಿನಗಳಲ್ಲಿ ಇಬ್ಬರ ನಡುವೆ ಮೈಮನಸ್ಸು ಬೆಳೆದಿತ್ತು. ಈ ನಡುವೆ ಚೈಲ್ಡ್ ರವಿ ಆಗಾಗ ಪ್ರೀತಿಗೆ ಕರೆ ಮಾಡಿ ಬೆದರಿಕೆ ಹಾಕುತ್ತಿದ್ದ ಎಂಬ ಮಾಹಿತಿ ಇದೆ. ಇದೇ ಕಾರಣಕ್ಕೆ ರವಿ ಹತ್ಯೆ ನಡೆದಿದೆ ಎಂಬ ಮಾಹಿತಿ ಇದೆ. ಇದಲ್ಲದೆ ಇನ್ನಾವ ಕಾರಣಕ್ಕೆ ಮರ್ಡರ್ ಮಾಡಲಾಗಿದೆ ಎಂಬುದರ ಬಗ್ಗೆ ಹಾಗೂ ಆಡಿಯೋ ಸಂಭಾಷಣೆ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಚೈಲ್ಡ್ ರವಿ ವಿರುದ್ಧ 2020ರಲ್ಲಿ ದಾಖಲಾಗಿದ್ದ 394, 504 ಪ್ರಕರಣವೇ ಕೊನೆ. ಆದರೆ ಪ್ರೀತಂ ವಿರುದ್ಧ 13 ಕೇಸ್ ಇವೆ. ಇವುಗಳಲ್ಲಿ 10 ಖುಲಾಸೆಯಾಗಿದ್ದು 3ರ ಬಗ್ಗೆ ವಿಚಾರಣೆ ನಡೆಯುತ್ತಿದೆ. ಅನೇಕ ಸಲ ಜೈಲು ಸೇರಿದ್ದ ಈತ ಹೊರಬಂದ ನಂತರ ಅದೇ ಚಾಳಿ ಮುಂದುವರೆಸಿದ್ದ. ರವಿ ಅವರ ಪತ್ನಿ ನೀಡಿದ ದೂರು ಆಧರಿಸಿ ಆರೋಪಿಗಳನ್ನು ಬಂಧಿಸಲು ಎಎಸ್ಪಿ ವೆಂಕಟೇಶ್ ನಾಯ್ಡು ಮತ್ತು ಡಿವೈಎಸ್ಪಿ ಮುರಳೀಧರ ಹಾಗೂ ಪೆನ್ಷನ್ ಮೊಹಲಾ ಠಾಣೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿತ್ತು. ನಮ್ಮ ತಂಡ ಕಳೆದ ರಾತ್ರಿ 8 ಗಂಟೆ ವೇಳೆ ಹಾಸನ ತಾಲೂಕಿನ ಗೇರೆಹಳ್ಳಿ ಮದ್ಯದ ಅಂಗಡಿ ಹತ್ತಿರ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಯಿತು. ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೃತ್ಯ ನಡೆದ ಕೆಲವೇ ಗಂಟೆಗಳ ಅಂತರದಲ್ಲಿ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾದ ನಮ್ಮ ಅಧಿಕಾರಿಗಳು ಹಾಗೂ ತಂಡದ ಕಾರ್ಯವೈಖರಿ ಪ್ರಶಂಸನಾರ್ಹ ಎಂದು ಅಭಿನಂದಿಸಿದರು. ದಿನಾಂಕ 5/6/2024 ಅವತ್ತು ಸುಮಾರು ಬೆಳಿಗ್ಗೆ 7:45ರಿಂದ 8 ಗಂಟೆ ಸಮಯದಲ್ಲಿ ಚೈಲ್ಡ್ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅವರು ಹೇಮಾವತಿ ನಗರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಮನೆಗೆ ನೀರು ಫಿಲ್ ಮಾಡಬೇಕು ಅಂತ ಫಿಲ್ಟರ್ ಸೆಂಟರ್ಗೆ ಹೋಗುವ ಸಮಯದಲ್ಲಿ ಒಂದು ಸ್ಯಾಂಟ್ರೋ ಕಾರ್ ಅವರು ವೆಹಿಕಲ್ಗೆ ಗುದ್ದಿ ಕಾರಿಂದ ಸುಮಾರು 3-4 ಜನ ಕಾರಿಂದ ಹೊರಗೆ ಬಂದು ಅದರಲ್ಲಿ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಅವರಿಗೆ ಕುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಿ ರವಿ ಅವರು ಮೃತಪಟ್ಟಿರ್ತಾರೆ. ಈ ಕೇಸ್ ಹಿನ್ನೆಲೆಯಲ್ಲಿ ಇಟ್ ಈಸ್ ಎ ವೆರಿ ಅನ್ಫಾರ್ಚುನೇಟ್ ಇವೆಂಟ್. ತಮಗೆಲ್ಲ ಗೊತ್ತಿದ್ದಂಗೆ ಈಗಾಗಲೇ ನಾವು ಹಾಸನ ಜಿಲ್ಲೆಯಲ್ಲಿ ರೌಡಿಸಮ್ ಕಂಟ್ರೋಲ್ ಮಾಡೋಕ್ಕೆ ನಾವು ಹಲವಾರು ಪ್ರಯತ್ನ ಪಡ್ತಾ ಇದ್ವಿ. ಇನ್ ದ ಲಾಸ್ಟ್ 8 ತಿಂಗಳಲ್ಲಿ ಸುಮಾರು 5 ಜನ ರೌಡಿ ಶೀಟರ್ಸ್, ಯಾರು ಆ್ಯಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೋ ಅವ್ರಿಗೆ ನಾವು ಗುಂಡಾ ಆ್ಯಕ್ಟ್ ಮಾಡಿ, ಅವರು 1 ವರ್ಷ ಗುಂಡಾ ಆ್ಯಕ್ಟಲ್ಲಿ ಆಲ್ರೆಡಿ ಹೈಕೋರ್ಟ್ ಅಪೀಲ್ ಆಗಿ ಅವ್ರು ಗುಂಡಾ ಆ್ಯಕ್ಟಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಜೈಲಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಇದು ಹಿನ್ನೆಲೆಯಲ್ಲಿ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮತ್ತು ಬೇರೆ ಟೈಮ್ ಹಿನ್ನೆಲೆಯಲ್ಲಿ
ಸುಮಾರು 60 ಜನಗೆ ನಾವು 59 ಸ್ಪಷ್ಟವಾಗಿ ಹೇಳಿದ್ರಿಂದ 59 ಜನಗೆ ನಾವು ಗಡೀಪಾರೆಯನ್ನು ಮಾಡಿಸಿದ್ದೀವಿ. ಅದೇ ರೀತಿಯಲ್ಲಿ ಯಾವುದೇ ಈ ವೇಳೆ ವೆಂಕಟೇಶ್ ನಾಯ್ಡು, ಪಿಕೆ ಮುರಳೀಧರ್ ಇದ್ದರು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಪೆನ್ಡ್ರೈವ್ ಹಂಚಿಕೆಯ ಗುರುತರ ಆರೋಪ ಹೊತ್ತಿರುವ ಕಾರ್ತಿಕ್ ಗೌಡ, ಪುಟ್ಟರಾಜು ಹಾಗೂ ಶರತ್ ಗೌಡ ಎಂಬುವರನ್ನ ಶೀಘ್ರವೇ ಎಸ್ಐಟಿ ಬಂಧಿಸಿ ವಿಚಾರಣೆಗೆ ಒಳಪಡಿಸದೇ ಇದ್ದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ವಕೀಲ ಗೋಪಾಲ್ ಎಚ್ಚರಿಕೆ ನೀಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ದೃಶ್ಯಗಳನ್ನ ವಿಡಿಯೋ ಮಾಡಿದ್ದು ಎಷ್ಟು ಅಪರಾಧವೋ ಅದನ್ನ ಹಂಚಿಕೆ ಮಾಡಿದ್ದು ಅಷ್ಟೇ ತಪ್ಪು. ಆದರೆ ಆ ಸೂತ್ರಧಾರರನ್ನೇ ಸರ್ಕಾರ ಮತ್ತು ಅದರ ಅಧೀನದಲ್ಲಿರುವ ಎಸ್ಐಟಿ ರಕ್ಷಣೆ ಮಾಡುತ್ತಿದೆ. ಕೆಆರ್ ನಗರ ಸಂತ್ರಸ್ತ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರನ್ನ ಮೊದಲ ಆರೋಪಿ ಮಾಡಿ ಜಾಮೀನು ನೀಡಬಹುದಾದ ಪ್ರಕರಣ ಹಾಕಿದ್ದರೂ ಬೇಲ್ ರಿಜೆಕ್ಟ್ ಆದ ಕೂಡಲೇ ಅರೆಸ್ಟ್ ಮಾಡಲಾಯಿತು. ಇದರ ದುರುದ್ದೇಶ ರೇವಣ್ಣ ಅವರ ಮರ್ಯಾದೆ ತೆಗೆಯುವುದು ಮತ್ತು ರಾಜಕೀಯವಾಗಿ ಅವರನ್ನ ತುಳಿಯುವುದಾಗಿತ್ತು. ಆದರೆ ಹಾಸನದ ಹೆಣ್ಣುಮಕ್ಕಳ ಗೌರವ, ಮಾನ ಮರ್ಯಾದೆ ಹರಾಜು ಮಾಡಿರುವವರ ಬೇಲ್ ಜೆಎಂಎಫ್ಸಿ ಜಿಲ್ಲಾ ಕೋರ್ಟ್ ಮಾತ್ರವಲ್ಲದೆ ರಾಜ್ಯ ಹೈಕೋರ್ಟ್ನಲ್ಲೂ ತಿರಸ್ಕಾರ ಆಗಿದ್ದರೂ ಮೂವರನ್ನು ಏಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿದರು. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ರೇವಣ್ಣ ಅವರಿಗೆ ಆದಂತೆ ಬೇರೆಯವರಿಗೂ ಶಿಕ್ಷೆ ಆಗಬೇಕು ಅಲ್ವಾ? ಜಾಮೀನು ಅರ್ಜಿ ವಜಾ ಆದ ಕೂಡಲೇ ಏಕೆ ಕಸ್ಟಡಿಗೆ ಪಡೆದಿಲ್ಲ? ಇದೆಲ್ಲವನ್ನ ನೋಡಿದರೆ ಸರ್ಕಾರ ಎಸ್ಐಟಿ ಆರೋಪಿಗಳ ರಕ್ಷಣೆಗೆ ನಿಂತಿದೆ ಅನಿಸುತ್ತಿದೆ. ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದಾಗ ಆರೋಪಿಗಳು ತನಿಖಾಧಿಕಾರಿ ಎದುರೇ ಡ್ಯಾನ್ಸ್ ಮಾಡಿದರೂ ಇನ್ವೆಸ್ಟಿಗೇಷನ್ ಆಫೀಸರ್ ಅಸಹಾಯಕರಾಗಿ ನಿಲ್ಲುತ್ತಾರೆ. ಹಾಗಾದರೆ ಹೈಕೋರ್ಟ್ ಆದೇಶಕ್ಕೂ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದರು. ಈ ಮೂವರಿಗೆ ಕಾನೂನು ಬೇರೆ ಬೇರೆ ಇದೆಯಾ? ಅಧಿಕಾರಿಗಳಿಗೆ ಭಯ ಇದೆಯೇ? ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಕೈಯನ್ನು ಕಟ್ಟಿ ಹಾಕಲಾಗಿದೆ. ಶಾಸಕ ಶಿವಲಿಂಗೇಗೌಡರು, ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ಮಹೇಶ್ ಮೊದಲಾದವರು ಏಕೆ ಈ ಮೂವರನ್ನ ಬಂಧಿಸಿ ಎಂದು ಹೇಳುತ್ತಿಲ್ಲ? ಭವಾನಿ ರೇವಣ್ಣ ಅವರಿಗಾಗಿ ಎಲ್ಲೆಡೆ ಹುಡುಕುವರು. ಮೂವರು ರಾಜಾರೋಷವಾಗಿ ಓಡಾಡಿಕೊಂಡಿದ್ದರೂ ಏಕೆ ಟಚ್ ಮಾಡುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಶೀಘ್ರವೇ ಮೂವರನ್ನ ಕಸ್ಟಡಿಗೆ ಪಡೆಯದಿದ್ದರೆ ಸಾಕ್ಷ್ಯಾಧಾರಗಳೊಂದಿಗೆ ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿಗೆ ಹೋಗುತ್ತೇವೆ ಎಂದರು. ಇದೇ ವೇಳೆ ಹೊಳೆನರಸೀಪುರದಲ್ಲಿ ಎಸ್ಐಟಿ ತಂಡ ಸ್ಥಳ ಮಹಜರು ನಡೆಸುವ ವೇಳೆ ಹಲವು ರೀತಿಯ ಲೋಪ ಮಾಡಿದರು ಎಂದು ಆರೋಪಿಸಿದರು. ಹೊಳೆನರಸೀಪುರ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಹೊಳೆನರಸೀಪುರದ ಮನೆಯಲ್ಲಿ ಮಹಜರು ಬಂದಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ನಾನು ಒಂದು ಅಲ್ಲೊಂದು ತಪ್ಪು ಮಾಡಿದೆ. ಮಹಜರು ಪ್ರಕ್ರಿಯೆಗೆ ಮನೆ ಒಳಗಡೆಗೆ ಹೋಗೋಂಥ ಸಂದರ್ಭದಲ್ಲಿ ಎಲ್ಲ ಚೆಕ್ ಮಾಡಿಸ್ಬೇಕಾಗಿತ್ತು. ಆ್ಯಕ್ಚುಲಿ ಪ್ರೊಸೀಜರ್ ಮಾಡಿಸ್ಬೇಕಾಗಿತ್ತು. ಅದನ್ನ ಚೆಕ್ ಮಾಡಿಸ್ಲಿಲ್ಲ. ಹೊರಗಡೆಯಿಂದ ಬರಬೇಕಾದ್ರೆ ಚೆಕ್ ಮಾಡಿಸ್ಲಿಲ್ಲ. ಯಾವುದೋ ಒಂದು ಬಟ್ಟೆ ತಗೊಬರೋದು, ಇಡೋದು, ಇದು ನಿಂದೆ ಅಂತ ಹೇಳೋದು ಅನ್ನೋದು. ಅವಳಿಗೆ ರಿಯಲಿ ಇದರಲ್ಲಿ ವಿಕ್ಟಿಮ್ಗಳು ಎಲ್ಲೋ ಒಂಥರ ಸಫರ್ ಪಡ್ತಿದ್ದಾರೆ ಅವರು. ನಾನು ಅಲ್ಲಿ ಒಳಗಡೆನೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಅವರು? ಇವ್ರು ಯಾವಾಗ ಹಿಂಸೆ ಕೊಟ್ಟರು, ದೇವಸ್ಥಾನದ್ದು ಅವ್ರದ್ದೊಂದು ಗುಡಿ ಇದೆ, ಅಲ್ಲಿಗೆ ಹೋಗಿ 2-3 ಸಲ ತಲೆ ಕೆಚ್ಕೊಂಡ್ರು ಅವರು. ಯಾಕೆ ನಮಗೆ ಇದೆಲ್ಲ ಹಿಂಸೆ ಕೊಡ್ತಿದ್ದಾರೆ ನೀವು ಅಂತ. ಯಾವಾಗ ಅವರು ಏನು ಹೇಳ್ತಾರೆ ಅದನ್ನು ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ ವಿಕ್ಟಿಮು, ಅವಾಗ ಮಾತ್ರ ವಿಡಿಯೋ ಮಾಡೋದು. ಇವ್ರು ಹೇಳ್ಕೊಡೋ ಅಂಥದ್ದನ್ನ ಯಾವುದೂ ವಿಡಿಯೋ ಮಾಡ್ತಿತ್ತಿಲ್ಲ. ಈ ವಿಚಾರವಾಗಿ ನಾನು ಅಲ್ಲಿ ಖಂಡಿಸಿದ್ದಕ್ಕೆ ನನಗೆ ಒಳಗಡೆ ಬಸವನಗುಡಿ ಮನೆಗೆ ಕೊಟ್ಟು ಅವರು ನಮ್ಮ ಮಾಜಾರಿಗೆ ಒಳಗಡೆ ಬಿಡಲಿಲ್ಲ ಅವರು. ಹಾಂ, ಇದೇ ವಿಚಾರವಾಗಿ ನನಗೆ ಬಸವನಗುಡಿ ಮನೆಗೆ ಬಿಡಲಿಲ್ಲ. ನನಗೆ ಒಳಗಡೆ ನೋಟಿಸ್ ಕೊಟ್ಟರು ಅಷ್ಟೇ. ನೋಟಿಸ್ ಕೊಟ್ಟರು. ಈ ಸಂದರ್ಭದಲ್ಲಿ ವಕೀಲರಾದ ಕವನ್ಗೌಡ, ಲೋಕೇಶ್ ಇದ್ದರು. ನಗರದ ಹೊರವಲಯದ ಗವೇನಹಳ್ಳಿ ಬೈಪಾಸ್ ರಸ್ತೆ ಬಳಿ ಇರುವ ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ಆವರಣದಲ್ಲಿ ಜೂನ್ 9ರಂದು ಬೆಳಗ್ಗೆ 10:30ಕ್ಕೆ ಡಾಕ್ಟರ್ ಹೆಬ್ಬಾರ್ ಆಲಯದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ದಿವಂಗತ ಗುರುರಾಜ್ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಅಧ್ಯಕ್ಷ ಎಂ ಮಾಧವ ಶೆಣೈ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತಾ, ಮಂಡ್ಯ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜ್, ಸಹಕಾರಿ ಸಂಘಗಳ ನಿರ್ದೇಶಕ ಎಚ್.ಸಿ. ಬಸವರಾಜು, ಸಹಕಾರಿ ಸಂಘಗಳ ಉಪನಿರ್ದೇಶಕ ಜಿಆರ್ ವಿಜಯಕುಮಾರ್, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಿ ಸಂತೋಷ್, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಅಧ್ಯಕ್ಷ ಎಚ್.ಪಿ. ಮೋಹನ್ ಇತರರು ಭಾಗವಹಿಸಲಿದ್ದಾರೆ. ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಚೈತನ್ಯ ಮಂದಿರ ಮತ್ತು ಶಿಶು ಕೇಂದ್ರ ಅಮೂಲ್ಯ ಸಮಾಜಮುಖಿ ಕೆಲಸ ಮಾಡಿಕೊಂಡು ರಾಜ್ಯಾದ್ಯಂತ ಜನಪ್ರಿಯತೆ ಗಳಿಸಿದೆ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು 100 ಜನ ಸದಸ್ಯರಿಂದ ಸ್ಥಾಪಿತವಾದ ಸಂಸ್ಥೆ ಇಂದು 318 ಷೇರುದಾರರನ್ನು ಹೊಂದಿದೆ. ಸಂಸ್ಥೆಯ ಹೆಸರಿನಲ್ಲಿ 3 ಎಕರೆ ಜಮೀನು ಖರೀದಿಸಲಾಗಿದೆ. ಉಚಿತ ವೃದ್ಧಾಶ್ರಮದಲ್ಲಿ ಒಟ್ಟು 332 ವೃದ್ಧರು ದಾಖಲಾಗಿದ್ದು, ಪ್ರಸ್ತುತ 43 ಮಂದಿ ಇದ್ದಾರೆ. ಮಕ್ಕಳ ಪಾಲನೆಗಾಗಿ ನಂದಗೋಕುಲ ಪ್ರಾರಂಭಿಸಿ ಎಚ್.ಎಸ್. ಪ್ರಕಾಶ್ ಅವರಿಂದ ಉದ್ಘಾಟಿಸಲಾಯಿತು. ಮಾದರಿ ಗೋ ಸಂರಕ್ಷಣೆಗಾಗಿ ಗೋಶಾಲೆ ಸ್ಥಾಪಿಸಿದ್ದು, ಅದರಲ್ಲಿ ಬರುವ ಹಾಲು, ಮೊಸರು, ಮಜ್ಜಿಗೆ ಹಾಗೂ ಬೆಣ್ಣೆಯನ್ನು ಮಕ್ಕಳು ಮತ್ತು ವೃದ್ಧರಿಗೆ ಉಪಯೋಗಿಸಲಾಗುತ್ತಿದೆ ಎಂದರು. ಹುಟ್ಟಾಕಿದ ಸಂಸ್ಥಾಪಕ ಅಧ್ಯಕ್ಷರಾಗಿ ಸ್ಥಾಪಿಸಿದ ಕಾಮಧೇನು ವೃದ್ಧಾಶ್ರಮ, ಚೈತನ್ಯ ಮಂದಿರ, ಶಿಶು ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ. ಇವತ್ತಿಗೆ ಹತ್ರ 25 ವರ್ಷ ಆಯಿತು. 2003ನೇ ಇಸ್ವಿಯಲ್ಲಿ ವೃದ್ಧಾಶ್ರಮ ಪ್ರಾರಂಭ ಮಾಡಿ ಈಗ
ಡಾಕ್ಟರ್ ಗುರುರಾಜ್ ಅವರ ಮರಣದಿಂದಾಗಿ ನಮ್ಮ ಸಂಸ್ಥೆಗೆ ಭಾಳ ಒಂದು ಹಿನ್ನಡೆಯಾಗಿತ್ತು. ಆದರೆ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಇದರಿಂದ ಆಶ್ರಮ ದಾನಿಗಳು ಎಲ್ಲರಿಂದ ಚೆನ್ನಾಗಿ ನಡೀತಾ ಇದೆ. ಸೊ ಈಗ ನಾವೊಂದು ನೂತನ ಕಟ್ಟಡ ಅಂದರೆ ಹಳೆ ಕಟ್ಟಡ ಒಂದು ಇತ್ತು, ಹಳೆಯ ಒಂದು 30 ವರ್ಷ ಹಳೆಯದು, ಅದನ್ನು ಕೆಡವಿ ಈಗ ನೂತನ ಒಂದು ಕಟ್ಟಡ ಕಟ್ಟಿದೆ, ಒಂದು 63 ಚದರ ಕಟ್ಟಡವನ್ನು. ಅದು 9ನೇ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ಖಜಾಂಚಿ ಎಚ್ಡಿ ಶಾಂತಿ ಪ್ರಸಾದ್, ನಿರ್ದೇಶಕರಾದ ಎಚ್ಸಿ ಆನಂದ್, ಬಾಗಡೆ ಇಂದಿರಾ ಮೂರ್ತಿ, ಎಸ್ಎಸ್ ಕೃಷ್ಣ ಅಯ್ಯಂಗಾರ್ ಇದ್ದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ ಅವರನ್ನ ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿದ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್ ಧನ್ಯವಾದ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಳೆನರಸೀಪುರ ಪಟ್ಟಣ, ಕಸಬಾ ಮತ್ತು ಹಳೆಕೋಟೆ ಹೋಬಳಿಯಲ್ಲಿ 17,000ಕ್ಕೂ ಅಧಿಕ ಲೀಡ್ ಕೊಡಿಸಿದ್ದೇವೆ. ಎಲ್ಲ ಮತದಾರರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೆಂಬಲ ನೀಡಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸಿದರು. ಹಿಂದೆ ಶ್ರೇಯಸ್ ಪಟೇಲ್ ಅವರ ತಾತ ಪುಟ್ಟಸ್ವಾಮಿಗೌಡರು ಸಂಸದರಾಗಿ, ಅದಕ್ಕೂ ಮುನ್ನ ಸಚಿವರಾಗಿ ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದರು. ಆಗಿನ ಸಾಧನೆ ಈಗ ಶ್ರೇಯಸ್ ಅವರಿಗೆ ಮತಗಳಾಗಿ ವರದಾನ ಆಗಿವೆ. ಹಾಗೆಯೇ ಶ್ರೇಯಸ್ ಹಾಗೂ ಅವರ ತಾಯಿ ಅನುಪಮ್ಮ ಅವರು ಅಧಿಕಾರ ಇಲ್ಲದಿದ್ದಾಗಲೂ ಕ್ಷೇತ್ರದ ಜನಸಾಮಾನ್ಯರ ನೋವು ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಅದಕ್ಕಾಗಿ ಮತದಾರರು ಈ ಬಾರಿ ಈ ಕುಟುಂಬದ ಕೈ ಹಿಡಿದಿದ್ದಾರೆ ಎಂದು ತಿಳಿಸಿದರು. ಮೊನ್ನೆ ನಡೆದಂತಹ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಯುವ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ರವರ ಅತ್ಯಧಿಕ ಮತಗಳಿಂದ ಜಯಗಳಿಸಲಿಕ್ಕೆ ವಿಶೇಷವಾಗಿ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ 3 ಹೋಬಳಿಗಳು ಬರ್ತದೆ. ಹಳೆಕೋಟೆ, ಕಸಬಾ ಮತ್ತು ಹೊಳೆನರಸೀಪುರ ಪಟ್ಟಣ. ಈ ಒಂದು 3 ಕಡೆ ಹೊಳೆನರಸೀಪುರದಲ್ಲಿ 17,607 ಲೀಡ್ ಬಂದಿದ್ದರೆ ಹೊಳೆನರಸೀಪುರ ಕ್ಷೇತ್ರಾದ್ಯಂತ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿ 1ರಲ್ಲೇ 17,000ಕ್ಕೂ ಹೆಚ್ಚು ಲೀಡ್ನ ನಾವು ಕೊಟ್ಟಿದ್ದೇವೆ ಶ್ರೇಯಸ್ ಪಟೇಲ್ ಸಾಹೇಬರಿಗೆ. ನಾವು ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಆ ಒಂದು ಲೀಡ್ ಕೊಡೋದ್ರ ಹಿಂದೆ ನಮ್ಮ ಮತದಾರರು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರಾದ ಬೈರಶೆಟ್ಟಿ, ದೇವರಾಜು, ಸುರೇಶ್, ಪುಟ್ಟರಾಜು, ಬಾಬು ಇದ್ದರು. ವಿನಯ್ ಪೆಡಿಯಾಟ್ರಿಕ್ ಮತ್ತು ಮಲ್ಟಿಸ್ಪೆಷಾಲಿಟಿ ಮಕ್ಕಳ ಆಸ್ಪತ್ರೆ ಇದೇ ಭಾನುವಾರ ಲೋಕಾರ್ಪಣೆಯಾಗಲಿದೆ ಎಂದು ಮುಖ್ಯಸ್ಥರಾದ ಮಕ್ಕಳ ತಜ್ಞ ಡಾ ವಿನಯ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಂಕರಮಠ ರಸ್ತೆ, ಕೆಆರ್ಪುರಂ 2ನೇ ಕ್ರಾಸ್ನಲ್ಲಿ ಮೊದಲೇ ಇದ್ದ ಶಾರದಾ ನರ್ಸಿಂಗ್ ಹೋಂ ಆವರಣದಲ್ಲೇ ಉದ್ಘಾಟನೆಯಾಗುತ್ತಿರುವ ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯಕೀಯ ಸೇವೆಗೆ ಪೂರಕವಾದ ಎಲ್ಲಾ ರೀತಿಯ ಅತ್ಯಾಧುನಿಕ ಸೌಲಭ್ಯ ಇದೆ. ಉತ್ತಮ ರೀತಿಯ ವೈದ್ಯರ ತಂಡದವರು ಸೇರಿ ಆಸ್ಪತ್ರೆ ನಡೆಸಲು ಮುನ್ನಡೆ ಇಡುತ್ತಿದ್ದೇವೆ. ಬೇರೆ ಬೇರೆ ಕಡೆಗಳಲ್ಲಿ ಇರುವಂತೆ ನಮ್ಮಲ್ಲಿ ಚಿಕಿತ್ಸೆ ದುಬಾರಿ ಇರುವುದಿಲ್ಲ. ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ಯೋಜಿಸಲಾಗಿದೆ ಎಂದು ತಿಳಿಸಿದರು. ಬದಲಾಗುತ್ತಿರುವ ಇಂದಿನ ಕಾಲಮಾನದಲ್ಲಿ ಎಳೆಯ ಮಕ್ಕಳಿಗೆ ತರಹೇವಾರಿ ರೋಗ ರುಜಿನ ಕಾಣಿಸಿಕೊಳ್ಳುತ್ತಿವೆ. ಮಕ್ಕಳ ಜೀವ ಅಮೂಲ್ಯವಾದದ್ದು. ಹೀಗಾಗಿ ಅವರಿಗಾಗಿಯೇ ಒಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ. ಪ್ರತಿಯೊಬ್ಬರೂ ನಮಗೂ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಬರುವ ಭಾನುವಾರ ವಿನಯ್ ಮಕ್ಕಳ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು ಇಟ್ಕೊಂಡಿದ್ದೇವೆ. ಇದು ನಮ್ಮ ತಾಯಿಯವರ ಬಯಕೆ. ನೀನು ಮಕ್ಕಳ ತಜ್ಞನಾಗಿದ್ದೀಯಾ, ನೀನು ಮಕ್ಕಳ ಸೇವೆಗೋಸ್ಕರ ನಿನ್ನ ಜೀವನವನ್ನು ಮುಡಿಪಾಗಿಡು, ಬಡವರಿಗೆ ಸೇವೆ ಆಗಬೇಕು, ಅನುಕೂಲ ಆಗಬೇಕು ಜನಗಳಿಗೆ ಅಂತ ಮುಂಚೆಯಿಂದ ಹೇಳ್ತಾನೆ ಬಂದಿದ್ದರು. ಹಾಗಾಗಿ ನಾನೊಂದು ಮಕ್ಕಳ ಆಸ್ಪತ್ರೆ ತೆರಿಬೇಕು ಅಂತ ನನ್ನ ಮನದಾಳದ ಆಸೆ. ತುಂಬ ವರ್ಷದಿಂದ ನಾನು ಮಕ್ಕಳ ತಜ್ಞನಾಗಬೇಕು ಅಂತೇಳಿ ತಜ್ಞನಾದ ನಂತರ ಒಂದು ನರ್ಸಿಂಗ್ ಹೋಮ್ ಮಾಡಬೇಕು ಅಂತ ಅಂದ್ಕೊಂಡು ಇದ್ದೆ. ಬಟ್ ಮಕ್ಕಳ ತಜ್ಞ ಆಗಿ ಬರೀ ಮಕ್ಕಳು ಬಂದರೆ ಬೇರೆ ಅವರ ತಂದೆ ತಾಯಿ, ಅವರ ಅಜ್ಜ ಅಜ್ಜಿ ಬರ್ತಾರೆ. ಹಾಗಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅದ್ರ ಜೊತೆಗೆ ಇರಲಿ ಅಂತ ನಮ್ಮ ಸ್ನೇಹಿತರ ಸಲಹೆಯಿಂದ ನಾನು ವಿನಯ್ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು 9ನೇ ತಾರೀಕು ಜೂನ್ ಇಟ್ಕೊಂಡಿದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆ ಮ್ಯಾನೇಜರ್ ಲಕ್ಷ್ಮೀಶ್, ಮೆಡಿಕಲ್ ಫಾರ್ಮಾ ರುದ್ರೇಶ್, ಸುದರ್ಶನ್ ಇದ್ದರು. ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಹಾಸನ ಶಾಖೆಯ ವಿದ್ಯಾರ್ಥಿ ಶ್ರೇಯಸ್ ಅವರು ಪ್ರತಿಷ್ಠಿತ ನೀಟ್ ಯುಜಿ 2024ರ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥರಾದ ಧೀರಜ್ ಕುಮಾರ್ ಮಿಶ್ರಾ ಮಾತನಾಡಿ, ವಿದ್ಯಾರ್ಥಿಗಳನ್ನ ಅವರ ಅನುಕರಣೀಯ ಸಾಧನೆಗಾಗಿ ನಾವು ಅಭಿನಂದಿಸುತ್ತೇವೆ. ದೇಶದೆಲ್ಲೆಡೆಯ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ 2024 ಪರೀಕ್ಷೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಾಧನೆಯು ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಮತ್ತು ಅವರ ಹೆತ್ತವರ ಬೆಂಬಲವನ್ನು ಬಣ್ಣಿಸುತ್ತದೆ. ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮಾಡುವ ಎಲ್ಲಾ ಪ್ರಯತ್ನಗಳಿಗೆ ನಾವು ಶುಭ ಹಾರೈಸುತ್ತೇವೆ ಎಂದರು.
ಸೊ ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ ಆಲ್ಮೋಸ್ಟ್ ಇದು 38 ವರ್ಷದ ಹಳೆಯ ಇನ್ಸ್ಟಿಟ್ಯೂಟ್ ಆಗಿದೆ, ನೀಟ್ ಆ್ಯಂಡ್ JEE ಫೌಂಡೇಶನ್ಗೆ. ಆ್ಯಂಡ್ ಇವತ್ತಿನ ದಿನ ಈ ಮೊನ್ನೆ ಎಕ್ಸಾಮ್ ನಡೆದಿರೋ ನೀಟ್ ಎಕ್ಸಾಮಿನೇಷನಲ್ಲಿ ಸೊ ಹೈಯೆಸ್ಟ್ ಈ ಡಿಸ್ಟ್ರಿಕ್ಟ್ ಟಾಪರ್ ಆಗಿರೋದು ಶ್ರೇಯಸ್ ಅವರು ನಮ್ಮ ಜೊತೆನೇ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 720ಕ್ಕೆ 705 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಅವನು ಹಾಸನ ಡಿಸ್ಟ್ರಿಕ್ಟ್ ಟಾಪರ್ ಕೂಡ. ಓಕೆ, ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಸರ್ ಕೂಡ ಇದ್ದಾರೆ. ನಿಮ್ಮ ಹತ್ರ ಏನೋ ಕ್ವಶನ್ಸ್ ಅಥವಾ ಏನಾದರೂ ಇದ್ರೂ ಕೂಡ ತಾವು ಹೇಳ್ಬೋದು ಅಥವಾ ಕೇಳ್ಬೋದು ಸರ್. ಇಲ್ಲಿ ಸುಮಾರು 151 ಮಕ್ಕಳಿದ್ರು ಸರ್ ಕಳೆದ ವರ್ಷದಲ್ಲಿ. ಓಕೆ, ಅದರಲ್ಲಿ 28 ಜನ 570ಕ್ಕಿಂತ ಜಾಸ್ತಿ ಸ್ಕೋರ್ ಅವರು ಮಾಡಿದ್ದಾರೆ. ನಾನು ನೀಟ್ ಎಕ್ಸಾಮಿನೇಷನಲ್ಲಿ 720ಗೆ 705 ಮಾರ್ಕ್ಸ್ ತೆಗೆದಿದ್ದೀನಿ. ಸೊ ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಆಕಾಶ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿನ ಎಜುಕೇಷನ್ ನನಗೆ ತುಂಬ ಸಪೋರ್ಟ್ ಮಾಡಿದೆ. ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಒಂದು ಕೋಚಿಂಗ್ ಸೆಂಟ್ರ್ ನನಗೆ ಬೇಕಾಗಿತ್ತು. ಅದು ನನ್ನ ಟೈಮಿಗೆ ಕರೆಕ್ಟಾಗಿ ನನಗೆ ಹಾಸನಲ್ಲೇ ಆಕಾಶ್ ಇನ್ಸ್ಟಿಟ್ಯೂಷನ್ ಓಪನ್ ಆಯಿತು. ಮತ್ತು ಲಾಸ್ಟ್ ಇಯರ್ ಕೂಡ ನಿಶ್ಚಿತ್ ಅನ್ನೋರು ಡಿಸ್ಟ್ರಿಕ್ಟ್ ಟಾಪರ್ ಬಂದಿದ್ದು. ಅದು ಇನ್ನೂ ನನ್ನನ್ನು ಮೋಟಿವೇಟ್ ಮಾಡ್ತು. ನನ್ನ ಸ್ಕೋರ್ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡಿ ನನ್ನ ಮಾರ್ಕ್ಸ್ ಹೆಚ್ಚಿಸ್ಕೊಳ್ಳೋ ಹಾಗೆ. ಸೊ ಇಲ್ಲಿ ಇನ್ನು ಎಲ್ಲ ಟೀಚರ್ಸ್ ಹಾಗೆ ನಾನ್ ಅಕಾಡೆಮಿಕ್ ಸ್ಟಾಫ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎವ್ರಿ ಟೀಚರ್ಸ್ 1-to-1 ಇಂಟ್ರ್ಯಾಕ್ಷನ್ ಕೊಟ್ಟು ನಮಗೆ ಪ್ರತಿನಿತ್ಯ ನೀಟ್ಗೋಸ್ಕರನೇ ನಮಗೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ಸಮೇತ ಅವ್ರು ಹೇಳ್ಕೊಟ್ಟಿದ್ದಾರೆ. ಈ ವೇಳೆ ಸಹಾಯಕ ನಿರ್ದೇಶಕ ಸಾಮವೇದಂಬಾಲ ಶ್ರೀನಿವಾಸ್, ಬ್ರಾಂಚ್ ಹೆಡ್ ಪ್ರವೀಣ್ ಕುಲಕರ್ಣಿ ಮತ್ತು ಟಾಪರ್ ಶ್ರೇಯಸ್ ಗಗನ್ ಯು ಇದ್ದರು. ನಗರದಲ್ಲಿಂದು ಡೆಂಗ್ಯೂ ಕಾಯಿಲೆ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಾಥಾದಲ್ಲಿ ಪಾಲ್ಗೊಂಡು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ BN ಶಿವಸ್ವಾಮಿ ಮಾತನಾಡಿ, ಡೆಂಗ್ಯೂ ಒಂದು ಮಾರಣಾಂತಿಕ ಕಾಯಿಲೆ. ಇದಕ್ಕೆ ನಿರ್ದಿಷ್ಟ ಔಷಧಿ ಇಲ್ಲ. ಇತರೆ ಔಷಧಿಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುತ್ತದೆ. ಆದ್ದರಿಂದ ಇದನ್ನು ತಡೆಗಟ್ಟಲು ಹಾಗೂ ಜನರು ಜಾಗರೂಕರಾಗಲು ಇಂದು ಜಾಥಾವನ್ನು ನಡೆಸಿದ್ದು, ಸಾರ್ವಜನಿಕರು ತಮ್ಮ ತಮ್ಮ ಮನೆಯ ಸುತ್ತಮುತ್ತದ ಜಾಗಗಳನ್ನು ಸ್ವಚ್ಛವಾಗಿಟ್ಟುಕೊಂಡರೆ ರೋಗಗಳಿಂದ ದೂರ ಉಳಿಯಲು ಸಹಕಾರಿಯಾಗುತ್ತದೆ ಎಂದು ಮಾಹಿತಿ ನೀಡಿದರು. ಇವತ್ತು ನಾವು ಏನು ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸೋಕ್ಕೆ ಒಂದು ಜಾಥಾವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಡೆಂಗ್ಯೂ ಪ್ರಕರಣಗಳು ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಇದನ್ನು ಹೆಂಗೆ ತಡೆಗಟ್ಟೋದು ಅನ್ನೋದನ್ನು ಜಾಥಾ ಮುಖಾಂತರ ಮಾಡ್ತಾ ಇದ್ದೀವಿ. ಈ ಡೆಂಗ್ಯೂ ಜ್ವರಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಬಿಟ್ಟು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಬರ್ದಂಗೆ ನೋಡ್ಕೊಳ್ಳೋದೇ ಒಳ್ಳೆಯದು. ಈ ಚಿಕಿತ್ಸೆ ಕೆಲವು ಟೈಮು ಫಲಕಾರಿಯಾಗದೆ ರೋಗಿಗಳು ಸಾವು ನೋವು ಅನುಭವಿಸೋ ಸಂಭವ ಇರುತ್ತೆ. ಆದ್ದರಿಂದ ಜನರಲ್ಲಿ ಅರಿವು ಮೂಡಿಸೋಕ್ಕೆ ನಾವು ಒಂದು ಜಾಥಾ ಮಾಡ್ತಾಯಿದ್ವಿ. ಏನು ಡೆಂಗ್ಯೂನ ಮನೆ ಸುತ್ತ ಚಿಪ್ಪುಗಳು, ಒಡೆದೋಗಿರೋ ಮಡಿಕೆ, ಬಿಂದಿಗೆಗಳು, ಪ್ಲಾಸ್ಟಿಕ್ಕು ಮತ್ತು ಘನತ್ಯಾಜ್ಯ ವಸ್ತುಗಳು ಮತ್ತು ಎಳ್ನೀರು ಬೋರ್ಡೆ, ಚಿಪ್ಪು ಇಂಥವೆಲ್ಲನೂ ಹೊರಗಡೆ ಹಾಕಿ ಅದರೊಳಗಡೆ ನೀರು ನಿಂತ್ಕೊಂಡ್ರೆ ಅಲ್ಲಿ ಏನು ನಮ್ಮ ಏಡ್ಸ್ ಈಜಿಪ್ಟಿ ಸೊಳ್ಳೆ ಇದೆ, ಇದು ಡೆಂಗು ಹರಡೋದು, ಅದು ಮೊಟ್ಟೆ ಇಟ್ಟು ಲಾರ್ವಾ ಆಗಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಮತ್ತು ರೋಗ ಹರಡೋಕ್ಕೆ ಹೆಚ್ಚಿಗೆ. ಬೇಲೂರು ತಾಲೂಕಿನ ಕರಗಡ ಗ್ರಾಮದ ಕಾರೆಹಳ್ಳಿ ಕಟ್ಟೆಕೆರೆ ಆವರಣದಲ್ಲಿಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಗಿಡ ನಾಟಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಗಿಡ ನಾಟಿ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಬೇಲೂರು ತಹಶೀಲ್ದಾರ್ ಮಮತಾ, ನಮ್ಮ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇದಲ್ಲದೆ ಇದು ಮಾನವ ಚಟುವಟಿಕೆಗಳ ಮೂಲಕ ಪರಿಸರಕ್ಕೆ ಹಾನಿಯಾಗದಂತೆ ತಡೆಯಲು ಮತ್ತು ಭೂಮಿಯನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ ಎಂದರು. ಪರಿಸರದ ದಿನ ಮಾತ್ರ ಇರಬಾರ್ದು, 365 ಕೂಡ ನಮಗೆ ಈ ಬಗ್ಗೆ ಕಾಳಜಿ ನಮ್ಮ ಮನಸ್ಸಲ್ಲಿ ಎಲ್ಲರಲ್ಲೂ ಇರಬೇಕು. ಬಹುಶಃ ಸುಂದರವಾದಂತಹ ಇದು ಪರಿಸರ ಈ ಭಾಗದಲ್ಲಿ ಕರಗಡ ಕೆರೆಯ ಹತ್ತಿರ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ 200 ಗಿಡಗಳನ್ನು ಇವತ್ತು ನಮ್ಮ ಅರಣ್ಯ ಇಲಾಖೆಯಿಂದ ನಮಗೆ ಕೊಡಿಸಿದ್ದಾರೆ, ಬಹಳ ಉದಾರವಾಗಿ ಕೊಡಿಸಿದ್ದಾರೆ. ಈ ಪರಿಸರ ಕಾರ್ಯಕ್ರಮ ನಮ್ಮ ಎಲ್ಲ ಹಾಸನ ಜಿಲ್ಲೆಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಸುಮಾರು 5,000 ಗಿಡಗಳ ನಾಟಿಯನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ. ಇದು ಎಲ್ಲ ಕಡೆ ಅಂದರೆ ಕೆರೆ ಅಂಗಳದಲ್ಲಿ ಇರ್ಬೋದು, ಶಾಲಾ ಕಾಲೇಜುಗಳ ಹತ್ತಿರ ಇರ್ಬೋದು, ಅವರ ಶಾಲೆಗಳಲ್ಲಿ, ಮುಖ್ಯವಾಗಿ ಪ್ರೌಢಶಾಲೆಗಳಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಇದ್ದೇವೆ. ಎಲ್ಲ ಶಾಲೆಗಳಲ್ಲಿ ಈ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಗಿಡಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ದೇವಸ್ಥಾನದ ಆಸುಪಾಸುಗಳಲ್ಲಿ ಗಿಡಗಳನ್ನು ಕೊಟ್ಟು ದೇವರ ಕಾಡು ನಿರ್ಮಾಣ ಮಾಡುವಂತಹ ಇದೆ. ಆನಂತರ ಪ್ರಗತಿವನ, ಹೀಗೆ ಸುಂದರವಾದ
ಈ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಮತಾ ಹರೀಶ್ ರಾವ್, ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್, ವಲಯ ಅರಣ್ಯಾಧಿಕಾರಿ ರಾಜ್ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ವಿಜಯ್, ಕೆರೆ ಸಮಿತಿ ಅಧ್ಯಕ್ಷರಾದ ಮೋಹನ್, ಕೃಷಿ ಮೇಲ್ವಿಚಾರಕರು, ವಲಯ ಮೇಲ್ವಿಚಾರಕರು ಸೇರಿದಂತೆ ಇತರರು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನೇತ್ರಗಳನ್ನು ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳುವುದು ಸೂಕ್ತವಾಗಿದೆ ಎಂದು ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ನೇತ್ರ ತಜ್ಞ ಶೇಖರ್ ತಿಳಿಸಿದರು. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲಾ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಬೇಸಿ ಟ್ರಸ್ಟಿನ ಸಹಯೋಗದಲ್ಲಿ ನಡೆದಂತಹ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ನೇತ್ರಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕಾಗಿದ್ದು, ಇದರಿಂದ ಮುಂದೆ ಆಗುವಂತಹ ಕಣ್ಣಿಗೆ ಸಂಬಂಧಿಸಿದ ಅನಾಹುತಗಳನ್ನು ತಪ್ಪಿಸಬಹುದು. ಈಗ ಮಕ್ಕಳು ಬಳಕೆ ಮಾಡುತ್ತಿರುವ ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ದೃಷ್ಟಿಯ ಕೊರತೆಯೂ ಹೆಚ್ಚಾಗುತ್ತಿದ್ದು, ಆದ್ದರಿಂದ ಮಕ್ಕಳಿಗೆ ಇವುಗಳನ್ನು ಪೋಷಕರು ಕಡಿಮೆ ಮಾಡುವುದು ಸೂಕ್ತವಾಗಿದೆ. 100ಕ್ಕೆ 25ರಷ್ಟು ಜನ ದೃಷ್ಟಿದೋಷ ಕೊರತೆ ಕಾಣುತ್ತಿದ್ದು, ದೃಷ್ಟಿ ಕೊರತೆಗಳು ಏನಾದರೂ ಕಂಡು ಬಂದಲ್ಲಿ ಕಣ್ಣಿನ ತಜ್ಞರಿಂದ ಸಲಹೆಯನ್ನ ಪಡೆಯುವುದು ಉತ್ತಮವಾಗಿದೆ ಎಂದರು. ಸುಮಾರು 10 ಜನಕ್ಕೆ ಪರೀಕ್ಷೆ ಮಾಡಿದ್ರೆ 5ರಿಂದ 6 ಜನಕ್ಕೆ ಸಕ್ಕರೆ ಕಾಯಿಲೆ ಇರುತ್ತೆ, ಮತ್ತೆ ರಕ್ತದ ಒತ್ತಡ BP ಅಂತ ಹೇಳ್ತೀವಿ. ನಾವು ಏನು ಮಾಡ್ತೀವಿ, ನನಗೆ ಬರೋ ಪೇಷಂಟ್ ನಾನು ನೋಡಿರ್ತೀನಿ, ಕೆಲವು ಸರಿ ಕಣ್ಣು ಆಪರೇಷನ್ಗೆ ಅಂತ ಬರ್ತಾರೆ, ಕಣ್ಣು 2 ಕಣ್ಣು ಹೊರೆ ಬಂದಿರುತ್ತೆ. ಆಪರೇಷನ್ ಮಾಡಲಿಕ್ಕೆ ನಾವು ಶುಗರ್ BP ಚೆಕ್ ಮಾಡಿಸ್ಕೊಂಡು ಅಂತ ಹೇಳಿದ್ರೆ, ಇಲ್ಲ ಡಾಕ್ಟ್ರೆ ನಮಗೇನು ಶುಗರ್ ಇಲ್ಲ BP ಇಲ್ಲ, ನನಗೆ ನೋಡಿ ನಾನು ಆರಾಮ ಊಟ ಮಾಡ್ತೀನಿ, ಗಾಯ ಅದು ವಾಸಿ ಆಗುತ್ತೆ, ನನಗೇನೂ ಇಲ್ಲಪ್ಪ ನೀವು ಹೋಗಿ ಚೆಕ್ ಮಾಡಿಸ್ಕೊಂಡು ಅದು ಮಾಡಿಸ್ಲೇಬೇಕು, ಅದು ಕಾನೂನದು, ನಮ್ಮ ಆಸ್ಪತ್ರೆಯಲ್ಲಿ ಅದು ಮಾಡಲೇಬೇಕು, ನೀವು ಮಾಡಿಸ್ಕೊಂಬ ಅಂತ ಹೇಳಿದ್ರೆ 350 400 ಶುಗರ್ ಇರುತ್ತೆ, 180/100 BP ಇರುತ್ತೆ. ಏನೇ ಹಿಂಗಿದ್ರೆ ಇಲ್ಲ ಸರ್ ಅದನ್ನ ರಿಪೋರ್ಟ್ ತಪ್ಪಿಕೊಡ್ಬೇಕು, ನೀವು ಇನ್ನೊಂದ್ಸರಿ ನೋಡಿ ಸರ್ ಶುಗರ್ ಇಲ್ಲ, ನೀವು ಹೇಳ್ತಾರೆ ಕೇಳಲ್ಲಮ್ಮ, ಇದು ರಿಪೋರ್ಟ್ ಏನು ಬಂದಿದೆ ಇದ್ರ ಪ್ರಕಾರ ನಾವು ನೋಡ್ತೀವಿ. ಯಾಕೆ ವಿಚಾರ ನಾನು ಹೇಳ್ತಿದ್ರೆ, ಪ್ರತಿಯೊಬ್ಬರು ಕೂಡ ಯಾಕೆ ಶುಗರ್ ಇದೆ, ಅವ್ರಿಗೆ BP ಇದೆ. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷ ಸುರೇಶ್, ಯೋಜನಾಧಿಕಾರಿ ಶ್ರೀಪ್ರಸಾದ್ಗೆ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೌಮ್ಯ, ಮೇಲ್ವಿಚಾರಕ ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಗೆಲುವು ಸಾಧಿಸದ ಹಿನ್ನೆಲೆ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ತಾಲೂಕು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದರು. ಈ ವೇಳೆ ಬಿಜೆಪಿ ಅಣತಿ ಆನಂದ್ ಮಾತನಾಡಿ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ ವಿವೇಕಾನಂದ ಅವರು ಜಯ ಸಾಧಿಸಿರುವುದು ತುಂಬಾ ಸಂತಸ ತಂದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರವರ ಜನಪ್ರಿಯ ಆಡಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರುಗಳು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಎಂದರು. ಎಂಎಲ್ಸಿ ಎಲೆಕ್ಷನ್ ನಡೆದಿದ್ದಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರ ವಿವೇಕಾನಂದ ಸಾಹೇಬರು ಅಧಿಕ ಮಂದಿಯಿಂದ ಗೆದ್ದಿರ್ತಾರೆ. ನಿನ್ನೆನೋ ಒಂಚೂರು ಎಡವಟ್ಟು ಆಯಿತು, ಇವತ್ತು ಖುಷಿಪಡ ಅಂತ ವಿಚಾರ. 4 ಜಿಲ್ಲೆ ಸೇರಿ ಅವರೆಲ್ಲಿ ಗೆಲ್ತಾರೆ ಅಂತಿದ್ರು, ಮರುತಿಬೇಗೌಡ್ರೆ ಗೆಲ್ಲೋದು ಅಂತ ಎಲ್ಲ ಹೇಳ್ತಿದ್ರು. ಅದನ್ನು ಮೀರಿ ನಿನ್ನೆ ಆಗಿತ್ತ ಇವತ್ತು ಖುಷಿಪಡ ಅಂತ ವಿಚಾರ. ಇದು ಕೀರ್ತಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಅವರಿಗೆ ಸಿಗತಕ್ಕದ್ದು, ದೇವೇಗೌಡರು ಮತ್ತು ಮೋದಿಜಿಯವರಿಗೆ ನಿನ್ನೆ ಆಗಿತ್ತು, ಇವತ್ತು ಒಳ್ಳೆಯದಾಯಿತು ಅಂತ ಎಲ್ಲರಿಗೂ ಭಾವಿಸಿ ಎಲ್ಲ ಶಿಕ್ಷಕರು ಓಟ್ ಹಾಕಿದವರಿಗೆಲ್ಲ ಅಭಿನಂದಿಸಿ ಈ
ಬಂದಿರತಕ್ಕಂಥ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೂ BJP ಮತ್ತು ಜಾತ್ಯತೀತ ಕಾರ್ಯಕರ್ತರಿಗೆ ಎಲ್ಲ ಅಭಿನಂದಿಸಿ ನಾನು ಮಾತನಾಡುತ್ತೇನೆ. ಜೈ ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ವೆಂಕಟೇಶ್, ಮೆಡಿಕಲ್ ವೆಂಕಟೇಶ್, ಮಾಜಿ TAPCMSನ ಅಧ್ಯಕ್ಷ ಕುಂಬಾರಹಳ್ಳಿ ರಮೇಶ್, ಮರಗೂರು ಸೊಸೈಟಿ ಮಾಜಿ ಅಧ್ಯಕ್ಷ ಮರಗೂರು ಅನಿಲ್, ನುಗ್ಗೆಹಳ್ಳಿ ಸೊಸೈಟಿಯ ಅಧ್ಯಕ್ಷ ಹುಲಿಕೆರೆ ಸಂಪತ್ ಸೇರಿದಂತೆ ಇತರರು ಹಾಜರಿದ್ದರು. ಕೇರ್ಪೇಟೆ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗೆ ದಾಖಲಾದ 5 ವರ್ಷದ ಪುಟ್ಟ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಅರ್ಥಪೂರ್ಣವಾಗಿ ಜರುಗಿದವು. ಶ್ರೀ ಆದಿಚುಂಚನಗಿರಿ ಮಠದ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಮಕ್ಕಳಿಗೆ ಜ್ಞಾನಾಂಕುರ ಅಕ್ಷರಾಭ್ಯಾಸ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸರಸ್ವತಿ ಗಣಪತಿಗೆ ಪೂಜೆ ಸಲ್ಲಿಸಿ ಹೋಮ ಹವನ ಹಾಗೂ ಅಭಿಷೇಕದೊಂದಿಗೆ ವಿಶೇಷ ಪೂಜಾ ಕೈಕರ್ಯ ನೆರವೇರಿಸಲಾಯಿತು. ಪಾಲಕರು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರು. ಶಾಲೆಯ 100ಕ್ಕೂ ಹೆಚ್ಚು ಪುಟ್ಟ ಮಕ್ಕಳ ಪಾಲಕರು ಭಾಗವಹಿಸಿದರು. ಕಾರ್ಯಕ್ರಮ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಹರಿಚರಣ್ ತಿಲಕ್ ಮಾತನಾಡಿ, ಮಕ್ಕಳು ದೇಶದ ಆಸ್ತಿಯಾಗಿದ್ದು ಅವರ ಭವಿಷ್ಯ ರೂಪಿಸುವ ಆಸೆ ಎಲ್ಲ ಪಾಲಕರಿಗಿರುತ್ತದೆ. ಅದಕ್ಕೆ ಪೂರಕವಾಗಿ ಆಧುನಿಕ ಜಗತ್ತಿನ ಪ್ರವೇಶಕ್ಕೆ ಮಕ್ಕಳನ್ನ ಪ್ರಾಥಮಿಕ ಹಂತದಲ್ಲಿಯೇ ಅಣಿಗೊಳಿಸುವುದು ಶ್ರೀಮಠದ ಉದ್ದೇಶವಾಗಿದೆ. ಹುಟ್ಟಿದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕಿದೆ ಎಂದರು. ಮನುಷ್ಯನ ಜೀವನದಲ್ಲಿ ನೀವು ನೋಡಿ, ಎಲ್ಲ ಪ್ರಾಣಿಗಳಂತೆ ಮನುಷ್ಯನು ಕೂಡ ಒಂದು ಪ್ರಾಣಿ. ಬಹುಶಃ ಜಗತ್ತಿನ ಜೀವ ಸಂಕುಲವನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ, ಬಹುಶಃ ಜಗತ್ತಿನ ಜೀವಿಗಳಲ್ಲಿ ಅತ್ಯಂತ ದುರ್ಬಲವಾಗಿರೋದು ಮನುಷ್ಯ. ಯಾಕೆ ಅಂದ್ರೆ ಈತನಿಗೆ ಸಿಂಹದ ಶಕ್ತಿನೂ ಇಲ್ಲ, ಆನೆಯ ಬಲವೂ ಇಲ್ಲ, ಜಿಂಕೆಯ ಓಟದ ಶಕ್ತಿಯೂ ಕೂಡ ಇವನಿಗೆ ಇಲ್ಲ. ಆದರೆ ಇಂಥ ದುರ್ಬಲವಾಗಿರತಕ್ಕಂಥ ಮನುಷ್ಯ ನೀವು ನೋಡಿ ಜಗತ್ತಿನ ಎಲ್ಲ ಜೀವಿಗಳಿಗಿಂತ ಮೇಲೆ ನಿಂತಿದ್ದಾನೆ. ಇದಕ್ಕೆ ಕಾರಣ ಏನು? ಬಹುಶಃ ನಮ್ಮ ಸಂಸ್ಕೃತ ವಿದ್ವಾಂಸರು ತುಂಬಾ ಹಿಂದೆ ಹೇಳಿದ್ದಾರೆ, ಎಲ್ಲ ಪ್ರಾಣಿಗಳಲ್ಲಿಯೂ ಸಹ ಹಸಿವು, ನಿದ್ರೆ, ಬೇಟ, ಊಟ ಇದು ಸತ್ಯ ನೋಡಿ. ಎಲ್ಲ ಪ್ರಾಣಿಗಳಲ್ಲೂ ಇದೆ, ಎಲ್ಲ ಪ್ರಾಣಿಗಳಿಗೂ ಹಸಿವಿದೆ, ನಿದ್ರೆ ಇದೆ, ಸಂಗಾತಿಗೆ ಎಲ್ಲವೂ ಇದೆ. ಅಗ್ರಹಾರ ಬಾಚೋಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸಜ್ಜನ್ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳ ಜಂಜಾಟದಿಂದ ತಪ್ಪಿಸಿಕೊಳ್ಳಲು ಮೊಬೈಲ್ ಎಂಬ ಮಾರಕ ಅಸ್ತ್ರವನ್ನ ನೀಡುತ್ತಾರೆ. ಆದರೆ ಇದರ ಬೆಳಕಿನಿಂದ ಮಕ್ಕಳು ಕುರುಡರಾಗುವ ಸಾಧ್ಯತೆ ಇರುತ್ತದೆ. ಮನೆಯಲ್ಲಿರುವ ಮಕ್ಕಳಲ್ಲಿ ಗಂಡು ಹೆಣ್ಣು ಎಂಬ ತಾರತಮ್ಯ ಮಾಡದೆ ಎಲ್ಲಾ ಸಮಯದಲ್ಲೂ ಎಲ್ಲಾ ಕೆಲಸಗಳನ್ನ ಎಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸಬೇಕು ಎಂದು ಸೂಚನೆಯನ್ನ ನೀಡಿದರು. ಇಂಥ ಒಂದು ಕಾರ್ಯಕ್ರಮ ಹಿಂದೆ ಪ್ರಾಚೀನ ಕಾಲದಲ್ಲಿ ನಡೀತಾ ಇತ್ತು. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವ ಮೂಲಕ ಗುರುಕುಲದಲ್ಲಿ ಶಿಕ್ಷಣವನ್ನು ಆರಂಭಿಸುವ ಮೂಲಕ ಅಂದು ಆರಂಭ ಮಾಡ್ತಾ ಇದ್ರು. ಮಕ್ಕಳು ಯಶಸ್ವಿಯಾಗಿ ಶಿಕ್ಷಣವನ್ನ ಕಲಿತಾ ಇದ್ರು. ಉತ್ತುಂಗ ಸ್ಥಿತಿಗೆ ಏರ್ತಾ ಇದ್ರು ಅನ್ನೋ ಒಂದು ಪ್ರತೀತಿ ಇದೆ. ಅದೇ ರೀತಿ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ಮೊನ್ನೆ ಹೇಮಗಿರಿ ಶಾಖಾ ಮಟ್ಟದಲ್ಲಿ ಮಾಡಿದರು, ತಿಳ್ಕೊಳ್ಳಿ ಮಾಡಿದರು, ಪಾದಪುರ ಮಾಡಿದ್ದಾರೆ, ಇವತ್ತು ಕೇರಪೇಟೆ ಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನೀವು ಪೋಷಕರು ಯಾವುದೇ ಆಸ್ತಿ ಕೊಡಬೇಡಿ, ಹಣ ಏನು ಕೊಡಬೇಡಿ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಿ. ಮಕ್ಕಳೇ ಆಸ್ತಿ ಸಂಪಾದನೆ ಮಾಡ್ಕೊತಾರೆ, ಹಣ ಸಂಪಾದನೆ ಮಾಡ್ಕೊತಾರೆ, ತಮ್ಮ ಎಲ್ಲ ಜೀವನವನ್ನು ರೂಪಿಸ್ಕೊಳ್ತಾರೆ. ಇಂಥ ಒಂದು ಶಕ್ತಿ ಇದೆ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ KR ನೀಲಕಂಠ, ರಾಜು, ಲೋಕೇಶ್, ಶಾಲಾ ಪ್ರಾಂಶುಪಾಲರು, ಶಿಕ್ಷಕರು, ಮಕ್ಕಳ ಪೋಷಕರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮನು ಮಾಕವಳ್ಳಿ, VVC ನ್ಯೂಸ್, ಕೇರ್ಪೇಟೆ. ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಆಯ್ಕೆಯಾಗಿರುವುದಕ್ಕೆ ಯಲಬುರ್ಗಾ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಶುಕ್ರವಾರ ಸಂಭ್ರಮಾಚರಣೆ ಆಚರಿಸಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಮಾತನಾಡಿ, ಪ್ರಸ್ತುತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರು 40,000ಕ್ಕೂ ಅಧಿಕ ಮತಗಳನ್ನು ಪಡೆಯುವ ಮೂಲಕ ಹೊಸ ಚರಿತ್ರೆಯನ್ನು ಬರೆದಿದ್ದಾರೆ. ಪಾಟೀಲರು ಸತತ 2 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ತತ್ವ ಆದರ್ಶಗಳನ್ನು ಜನರು ಹಾಗೂ ಪದವೀಧರರು ಒಪ್ಪಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದ ಉತ್ತಮ ಕೆಲಸ ಮಾಡಲು ಪ್ರೋತ್ಸಾಹ ದೊರೆತಿದೆ ಎಂದು ತಿಳಿಸಿದರು. ನಮ್ಮ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಏನು MP ಚುನಾವಣೆಯಲ್ಲಿಯೂ ಕೂಡ, ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ 5ಕ್ಕೆ 5 ಅಭ್ಯರ್ಥಿಗಳನ್ನು ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನುಕೂಲ ಪದವೀಧರ ಕ್ಷೇತ್ರವೂ ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರು ಕೂಡ ಸುಮಾರು 6,000 ಮತಗಳಿಂದ ಇವತ್ತು ವಿಜೇತರಾಗಿದ್ದಾರೆ. ಕರ್ನಾಟಕಾದ್ಯಂತ
ಸುಮಾರು ಏನು 6 ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರದಲ್ಲಿ 3 ಕ್ಷೇತ್ರ ಇವತ್ತು ಕಾಂಗ್ರೆಸ್ಸು, 2 ಕ್ಷೇತ್ರ JDS ಹಾಗೂ 1 ಕ್ಷೇತ್ರವನ್ನು ಕೇವಲ 1 ಕ್ಷೇತ್ರ ಮಾತ್ರ ಇವತ್ತು BJP ಗೆಲ್ಲಿದೆ. ಆದರೆ ಇವತ್ತು ನಾವು ಹೇಳಬೇಕಾದ ಇಷ್ಟೇ, ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗಕ್ಕೆ ಆರ್ಟಿಕಲ್ 371 ಹಾಗೂ ಅದರ ಜೊತೆಗೆ ಈ ಭಾಗದ ಇವತ್ತು ಈ ವೇಳೆ ಮುಖಂಡರಾದ ಡಾ ಶಿವನಗೌಡ ದಾನರೆಡ್ಡಿ, ಈರಪ್ಪ ಕೂಡಗುಂಟಿ, ಶರಣಪ್ಪ ಗಾಂಜಿ, ರಾಮಣ್ಣ ಸಾಲಭಾವಿ, ಕೇರಿ ಬಸಪ್ಪ ನಿಡಗುಂದಿ, ಹಂಪಯ್ಯ ಹಿರೇಮಠ್, ಆನಂದ ಉಳ್ಳಾಗಡ್ಡಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಸರ್ಕಾರಿ ಶಾಲೆ ಎಂದರೆ ಕೆಲವರು ಮೂಗು ಮುರಿಯುತ್ತಾರೆ. ಅದನ್ನ ಸುಳ್ಳು ಮಾಡುತ್ತಿರುವ ಆಸಕ್ತ ಶಿಕ್ಷಕರ ಸಂಖ್ಯೆ ಕಡಿಮೆ ಇಲ್ಲ. ಕೊಕನೂರು ತಾಲೂಕಿನ ರಾಜೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಹಾಗೂ ಸ್ಥಳೀಯರ ಸಹಕಾರದಿಂದ ಸರ್ಕಾರಿ ಶಾಲೆ ಉನ್ನತೀಕರಣ ಮಾಡಲಾಗಿದೆ. ಈ ಕುರಿತು ಶಾಲೆಯ ಮುಖ್ಯ ಗುರು ವೀರಣ್ಣ ಮೆಣಸಿನಕಾಯಿ ಮಾತನಾಡಿ, ಶಾಲೆಯಲ್ಲಿ ಓದುವ ವಾತಾವರಣ ನಿರ್ಮಾಣ ಮಾಡಿದ್ದು, ಶಿಕ್ಷಣ ಪ್ರೇಮಿಗಳ ಮನವೊಲಿಸಿ ಡೆಸ್ಕ್ಗಳನ್ನು ಖರೀದಿಸಿ ತಮ್ಮ ಕೈಲಾದ ಮಟ್ಟಿಗೆ ಹಣಕಾಸಿನ ನೆರವು ನೀಡಿ ಮಕ್ಕಳಿಗೆ ಗುಣಮಟ್ಟದ ಶೂ ಕೊಡಿಸಲಾಗಿದೆ. ಗೋಡೆ ತುಂಬಾ ಚಿತ್ರ ಹಾಗೂ ವಾಕ್ಯ ರಚನೆ ಮಾಡಿದ್ದು, ಬೆಳಗ್ಗೆ ಮೈಕ್ ಮೂಲಕ ಸಂಗೀತ ಗಾಯನ ನಡೆಸಲಾಗುತ್ತದೆ. ಖಾಸಗಿ ಶಾಲೆಗಿಂತ ರಾಜೂರು ಶಾಲೆಯಲ್ಲಿ ವಿಶೇಷ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದ್ದು, 1 ರಿಂದ 8ರವರೆಗೆ ಸುಮಾರು 200ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿ ಪಾಠ ಮಾಡಲು ನನಗೆ ಖುಷಿಯಾಗಿದೆ ಎಂದು ತಿಳಿಸಿದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಇಲ್ಲಿ 1 ರಿಂದ 8ನೇ ತರಗತಿ ನಡೆಸಿದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಶಾಲಾ ಮೈದಾನ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ. ಬಿಸಿಯೂಟದ ವ್ಯವಸ್ಥೆ, ಕ್ಷೀರಭಾಗ್ಯದ ವ್ಯವಸ್ಥೆ, ಹೀಗಾಗಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಇಲ್ಲಿ ಬಂದಿರತಕ್ಕಂಥ ನಮ್ಮ ಶಾಲಾ ಮಕ್ಕಳಿಗೆ ಒದಗಿಸಿ ಇಲ್ಲಿಯ ಶೈಕ್ಷಣಿಕ ಬಲವರ್ಧನೆಗೆ ನಮ್ಮೆಲ್ಲ ಶಿಕ್ಷಕರು ಶ್ರಮಿಸ್ತಾ ಇದ್ದೇವೆ. ಈ 24-25ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಇಂಗ್ಲಿಷ್ ಮಾಧ್ಯಮದಲ್ಲಿ, ಆಂಗ್ಲ ಮಾಧ್ಯಮದಲ್ಲಿ LKG, UKG ಹಾಗೂ 1ನೇ ತರಗತಿಯ ಪ್ರಾರಂಭಿಸಲಿಕ್ಕೆ ಆದೇಶ ಮಾಡಿದ್ದಾರೆ. ಹಾಗಾಗಿ ಅದಕ್ಕೂ ಸಹ ಗರಿಷ್ಠ 30 ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟು ಈಗಾಗಲೇ ಹಲವಾರು ಪಾಲಕರು ನಮ್ಮ ಶಾಲೆಗೆ ಆಂಗ್ಲ ಮಾಧ್ಯಮ ದಾಖಲೆ ಮಾಡಿಸಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಸ್ಥಗಿತವಾಗಿದೆ. ಮುಂದೆ ಸರ್ಕಾರದಿಂದ ಪ್ರಾರಂಭ ಮಾಡಿ ದಾಖಲಾತಿಗಳನ್ನು ಮಾಡಿಸಿ ಎಲ್ಲ ವರ್ಗಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಬೋಧನೆ ಮಾಡಲಿಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಎಲ್ಲ ಅಭಿವೃದ್ಧಿಗೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 20 ದಿನಗಳಿಂದ ನಾಪತ್ತೆಯಾಗಿದ್ದ ಮಿಸಸ್ ರೇವಣ್ಣ ಕೊನೆಗೂ ಪ್ರತ್ಯಕ್ಷ. ಮಧ್ಯಂತರ ಜಾಮೀನಿನ ಬೆನ್ನಲ್ಲೇ ಭವಾನಿ ರೇವಣ್ಣ SIT ಮುಂದೆ ಹಾಜರು. ಹಾಸನಕ್ಕೆ ಪ್ರವೇಶ ನಿಷೇಧಿಸಿದ ಕೋರ್ಟ್. ಚೈಲ್ಡ್ ರವಿ ಕೊಲೆ ಪ್ರಕರಣ 4 ಆರೋಪಿಗಳ ಬಂಧನ, ತನಿಖೆ ಪ್ರಗತಿಯಲ್ಲಿದೆ ಎಂದ SP. ಪೆನ್ಡ್ರೈವ್ ಹಂಚಿದವರು ತನಿಖಾಧಿಕಾರಿ ಎದುರೇ ಸಂಭ್ರಮಾಚರಣೆ ಮಾಡ್ತಾರೆ. ಶೀಘ್ರವೇ ವಿಚಾರಣೆಗೆ ಒಳಪಡಿಸದಿದ್ದರೆ ಕಾನೂನು ಹೋರಾಟ, ವಕೀಲ ಗೋಪಾಲ್ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with
80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.